ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇವತ್ತೇನಾದರೂ ದೀಪಾವಳಿನ? ಪಾಕ್ನಲ್ಲಂತೂ ಪಟಾಕಿ ರೂಪದಲ್ಲಿ ಮಿಸೈಲ್ಗಳು ಸಿಡಿದ್ವು. ಭಾರತ ಸೇನೆಯ ಬೆಂಕಿ ಮಳೆಗೆ ಉಗ್ರರ ನೆಲ ರಕ್ತಾಭಿಷೇಕದಿಂದ ತೊಟ್ಟಿಕ್ಕಿದ್ದು ಜಸ್ಟ್ 23 ನಿಮಿಷದಲ್ಲಿ ಪಿಕ್ಚರ್ ತೋರಿಸಿದ ಭಾರತ 9 ಉಗ್ರರ ನೆಲೆಗಳನ್ನು ಉಡೀಸ್ ಮಾಡಿ 90ಕ್ಕೂ ಹೆಚ್ಚು ಜನರನ್ನ ಸಂಹಾರ ಮಾಡಿದೆ. ಭಾರತೀಯ ಸೇನೆಯ ಪರಾಕ್ರಮಕ್ಕೆ ಪಾಕ್ ಗಲಿಬಿಲಿಯಾಗಿ ಗಲ್ಲಿಗಳಲ್ಲಿ ಬಿಲ್ಲಿಗಳ ರೀತಿಯಲ್ಲಿ ಪರದಾಡ್ತಾ ಇದೆ. ಸೇನಾ ಸಾಹಸಕ್ಕೆ ಪ್ರಧಾನಿ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಲಾಂ ಹೇಳಿದ್ರು. ಭಾರತದ ನೆಲದಿಂದನೇ ಪಿಒಕೆ ಟಾರ್ಗೆಟ್ ಮಾಡಿದ ಭಾರತ ರಫೇಲ್ನ ಸ್ಕಾಲ್ ಪವರ್ ಮೂಲಕ ಉಗ್ರರ ರುಂಡ ಚೆಂಡಾಡಿದೆ. ರಕ್ತಾಂಜಲಿಗೆ ಹಸ್ತಾಕ್ಷರ ಹಾಕಿದ ಸೇನೆ ಸೇಡಿನ ಪ್ರತೀಕಾರ ಹೇಳಿದೆ. ರಕ್ತ ಬಿಜಾಸುರನಿಗೆ ಭಾರತೀಯ ಸೇನೆ ಗೋರಿ ಕಟ್ಟಿದೆ. ಉಗ್ರ ಕಾರಸ್ಥಾನ, ಮದ್ರಸಗಳು ಕಬರ್ಸ್ಥಾನ ಆಗಿದ್ದಾವೆ. ಮಸೂದ್ ಕುಟುಂಬ ಸರ್ವನಾಶ ಆದರೆ ಹಫೀಜ್ ಸಯೀದ್ನ ವಂಶ ನಿರ್ವಂಶವಾಗಿದೆ. ಮುದಾಸಿರ್, ಬದ್ರುದ್ದೀನ್, ಯಾಕೂಬ್ಗೆ ತರ್ಪಣವೂ ಸಿಕ್ಕಿಲ್ಲ. ಸೌಭಾಗ್ಯ ಕಿತ್ತುಕೊಂಡ ಆಗಂತುಕರನ್ನ ಸೇನೆ ಮಣ್ಣಲ್ಲಿ ಮಣ್ಣಾಗಿಸಿದೆ. ಆಪರೇಷನ್ ಸಿಂಧೂರ್ ಸಕ್ಸಸ್ ಬೆನ್ನಲ್ಲೇ ಕ್ಯಾಬಿನೆಟ್ ಸಭೆಯಾಗಿದೆ. ವಿಶ್ವ ಸಮುದಾಯದ ಕಿವಿಗೆ ವಿಷಯ ಮುಟ್ಟಿಸಲಾಗಿದೆ. ಅತ್ತ ಟ್ರಂಪ್, ಇತ್ತ ಚೀನಾ ಅನುಕೂಲಕ್ಕೆ ತಕ್ಕಂತೆ ಮಾತನಾಡಿದೆ. ಬುಡಕ್ಕೆ ಬೆಂಕಿ ಬಿದ್ದ ಬಳಿಕ ಪಾಕ್ ವೀರಾವೇಶದಿಂದ ಹಾರಾಡ್ತಾ ಇದೆ. ಪ್ರವಾಸಿಗರ ನರಮೇಧಕ್ಕೆ ಆರ್ಮಿ ಪ್ರತೀಕಾರ ಹೇಳಿದೆ. ಈ ಬೆನ್ನಲ್ಲೇ ದೇಶದೆಲ್ಲೆಡೆ ಹಬ್ಬದ ವಾತಾವರಣ ಕಾಣಿಸ್ತು. ಮೃತರ ಕುಟುಂಬಸ್ಥರು ಮೋದಿಗೆ ಧನ್ಯವಾದ ಹೇಳಿದ್ರು. ಇತ್ತ ಸಿದ್ದು ಹಣೆಯಲ್ಲಿ ಕುಂಕುಮ ಪ್ರತ್ಯಕ್ಷ ಆಯಿತು. ಇನ್ನು ಪಾಕ್ ಪುಂಡಾಟ ಮೆರೆದ್ರೆ ಅದರ ರಕ್ಷಣೆಗಾಗಿ ಮಾಕ್ ಡ್ರಿಲ್ ನಡೆದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.